ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲೋರು ಯಾರು, ಹಾಗೆ ಅನೇಕ ಶಾಸಕರು ಹಾಗೆ ಅನೇಕ ಮುಖಂಡರು ಕೂಡ ದಾವಣಗೆರೆಗೆ ಬಂದು ಠಿಕಾಣಿ ಹೂಡಿದ್ದಾರೆ. ಹಾಗೆ ಏನಾದರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಬೇಕು ಅಂತ ನಾವು ಕೂಡ 3 ದಿನಗಳಿಂದ ಇಲ್ಲಿ ಸರ್ವೆಗಳನ್ನು ಮಾಡ್ತಾ ಇದ್ದೀವಿ. ಸರ್ವೆನ ನಿಮಗೆ ತೋರಿಸ್ತಾನೆ ಇದ್ದೀವಿ. ಇವತ್ತು ದರ್ಶನ್ ನಾರಾಯಣ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಂಜನಗೂಡಿಂದ ಬಂದಿದ್ದಾರೆ, ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡಿಂದ ಬಂದರೆ ದರ್ಶನ್ ನಾರಾಯಣ ಅವರು ಮಾತಾಡಿಸ್ತಾರೆ. ಸರಿ, ಹೇಗಿದೆ ಸರ್? ಟೆಂಟ್ ಹೇಗಿದೆ ಸರ್? ನಡೀತಾ ಇದೆ, ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಗೆಲ್ತೀವಿ, ಒಳ್ಳೆ ಲೀಡ್ನಲ್ಲೇ ಗೆಲ್ತೀವಿ. ಓಕೆ, ಸ್ವಲ್ಪ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳಿತ್ತು ಆ್ಯಕ್ಚುಲಿ, ಮುಸ್ಲಿಮ್ಸು ಅದು ಇದು ಅಂತ. ಈಗ ಹೇಗಿದೆ ಸರ್? ಏನು ಗೊಂದಲ ಏನಿಲ್ಲ, ಗೊಂದಲ ಇಲ್ಲ. ಈಗಾಗಲೇ ಶಾಮನೂರು ಶಿವಶಂಕರ ಸಾಹೇಬರು ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ರಮಾ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ನಿರಂತರ ಜನರ ಜೊತೆಗೆ ಇರೋಂಥವ್ರು. ಅವರು ವಿಶೇಷವಾಗಿ ಶಿವಶಂಕರಪ್ಪ ಸಾಹೇಬರು ಅವರು ಹಲವಾರು ಜನರಿಗೆ, ಈ ಒಂದು ಭಾಗದ ಜನರಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಕಷ್ಟದ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಅವರ ಕುಟುಂಬದ ಕುಡಿ ಸಮರ್ಥ ಅವರು ಇವತ್ತು ಯುವ ನಾಯಕರಾಗಿ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇವತ್ತು ಶಿವಶಂಕರ ಸಾಹೇಬರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಅವರ ಮೊಮ್ಮಕ್ಕಳು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಅವರ ತತ್ವಗಳೇನಿತ್ತು, ಸಿದ್ಧಾಂತಗಳೇನಿತ್ತು, ಅವರ ಹಾದಿಯಲ್ಲೇ ಸಾಗಬೇಕು ಅಂತ ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಅವರು ಕೂಡ ಒಂದು ಅವಕಾಶವನ್ನು ಖಂಡಿತವಾಗಿಯೂ ಜನ ಮಾಡಿಕೊಡೋಂಥ ನಿರ್ಧಾರವನ್ನು ಆಗಲೇ ತೊಗೊಂಡಿದ್ದಾರೆ. ಖಂಡಿತವಾಗಿ ಅವರು ಆಯ್ಕೆಯಾಗಿ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾಗಿ ಅವರ ಮದು ಗ್ಯಾರಂಟಿ. ನೀವು ಕೂಡ ಸಿಂಪತಿಯಿಂದ ಸಿಂಪತಿಯಿಂದ ನಿಮಗೆ ಓಟ್ ಸಿಕ್ತು, ಆದರೂ ಕೂಡ ನಿಮ್ಮಲ್ಲಿ ಅಷ್ಟೊಂದು ಅಪೋಸ್ ಬರಲೇ ಇಲ್ಲ. ಆ್ಯಕ್ಚುಲಿ ನಾವು ಮೈಸೂರು ನಂಜನಗೂಡಲ್ಲೇ ಅನೇಕ ಸುದ್ದಿಗಳು ಮಾಡಿದಾಗ ನೀವು ನಿಂತುಕೊಂಡು ಅಷ್ಟು ಅಪೋಸ್ ಬರಲಿಲ್ಲ. ಬಟ್ ಇವಾಗ ಈ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹೋದ ಮೇಲಿಂದ ಸಿಂಪತಿಯಿಂದ ಮೊಮ್ಮಗ ಬಂದಿದ್ದಾರೆ. ಅವ್ರಿಗೆ ಅಷ್ಟೊಂದು ಅಪೋಸ್ ಇದೆ. ಈಗಾಗಲೇ ಹೇಳಿದ್ನಲ್ಲ, ಅವ್ರು ಮಾಡಿರೋಂಥ ಸೇವೆ ಕುಟುಂಬಕ್ಕೂ ಈ ಒಂದು ಕಾನ್ಸ್ಟಿಟ್ಯೂನ್ಸಿಗೂ ಉತ್ತಮವಾದ ಸಂಬಂಧ ಇದೆ. ಅವರು ಇಲ್ಲೇ ಇದ್ದು ನಿರಂತರವಾಗಿ ಜನರೊಟ್ಟಿಗೆ ಬಾಂಧವ್ಯವನ್ನು ಇಟ್ಕೊಂಡು ಅವರೊಟ್ಟಿಗೆ ಇದ್ದು ಅವರ ಮನೆ ಮಕ್ಕಳ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅನೇಕ ಸೇವಾ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅವೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿದೆ. ಸೊ ಅದರಿಂದ ಖಂಡಿತವಾಗಿ ಅವ್ರು ಯಾವ ರೀತಿ ಸಮಸ್ಯೆ ಆಗೋದಿಲ್ಲ, ಖಂಡಿತವಾಗಿಯೂ ಗೆಲ್ಲುವಂಥ ಮನಸ್ಥಿತಿ ಇದೆ. 30 ವರ್ಷದಿಂದ ಏನು ಆ ಫ್ಯಾಮಿಲಿ ಇತ್ತು, ಈಗ ಮತ್ತೆ ಅದು ಮುಂದುವರಿಸ್ತಾರೆ. ಅದನ್ನೇ ಹೇಳ್ತಾರೆ ಅವರು ಮಾಡಿರುವಂಥ ಸೇವೆ. ಓಕೆ, ಶಿವಶಂಕರಪ್ಪ ಸಾಹೇಬರು ಆಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಅವರ ಇಡೀ ಕುಟುಂಬ ಅವರು ಮಾಡಿರೋಂಥ ಸೇವೆ ಇವತ್ತು ಅವರ ಅದೇನು ನಮ್ಮ ಸಮರ್ಥವರಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಸೇವೆಯನ್ನು ಮಾಡ್ಕೊಂಡು ಹೋಗುವಂಥ ಒಂದು ಅವಕಾಶ ಅವರು ಕೂಡ ಆಯ್ತು. ಈಗ ಅವ್ರಿಗೆ ಅಷ್ಟೊಂದು ಸೇವೆ ಮಾಡಿದ್ದಾರೆ, ಒಂದು ಬ್ರ್ಯಾಂಡ್ ಆಗಿದ್ದಾರೆ. ಈಗ ಮೈಸೂರು ಡಿಸ್ಟ್ರಿಕ್ಟ್ ನಂಜನಗೂಡಿಂದ ಬಂದು ದರ್ಶನ್ ಧ್ರುವಣ್ಣವರು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ? ಕೆಲಸ ಅಂತಲ್ಲ, ಪಕ್ಷ ನಮ್ಮ ಪಕ್ಷದಲ್ಲಿ ಎಲ್ಲ MLAಗಳಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಇಂತಿಂಥ ಕಡೆ ಹೋಗಿ ನೀವು ಪ್ರಚಾರವನ್ನು ಮಾಡಿ ಅಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ನಮ್ಮ ದಾವಣಗೆರೆ ಸೌತು ಮತ್ತು ನಮ್ಮ ಬಾಗಲಕೋಟೆ 2 ಕಡೆ ಬೈ ಎಲೆಕ್ಷನ್ ಆಗ್ತಾಯಿದೆ. ಸೊ 2 ಕಡೆನೂ ಕೂಡ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ಕ್ಯಾಂಪನ್ನು ಮಾಡಿ ಅಲ್ಲಿ ನೀವು ವಿವಿಧ ಭಾಗಗಳಲ್ಲಿ ನೀವು ಕ್ಯಾಂಪೇನನ್ನು ಮಾಡಿ ಅಂತ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅದರಂತೆ ನಾವು ಕೂಡ ಇಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ನಾವು ನಮ್ಮಲ್ಲಿ ಏನಾಗ್ತದೆ, ನಮ್ಮ ಪಕ್ಷ ಅಂತಂದಾಗ ಜವಾಬ್ದಾರಿ ಕೊಟ್ಟಾಗ ನಾವು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ತಂದೆಯವರು ಕೂಡ KPCC ಕಾರ್ಯಾಧ್ಯಕ್ಷರಾಗಿದ್ದರು, ಅವರು ಕೂಡ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿದಂಥವ್ರು. ಅದರಿಂದ ಸಹಜವಾಗಿ ನಾವು ಕೂಡ ಅವರ ಹಾದಿಯಲ್ಲೇ ಸಾಕ್ತಿರೋದ್ರಿಂದ ಪಕ್ಷಕ್ಕೆ ನಾವು ಕೂಡ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇವತ್ತಿನ ಈಗಿನ ಕ್ಷಣದಲ್ಲಿ ಏನು ಅನಿಸುತ್ತೆ? ಈ ಕ್ಷಣದಲ್ಲಿ ಪರಿಸ್ಥಿತಿ ಹೇಗಿದೆ? ಒಂದು ಲಾಸ್ಟ್ ಕ್ವಶನ್ ಅಲ್ಲ, ಫಸ್ಟ್ ಕ್ವಶನ್ ಅದೇ ಆಗಿತ್ತಲ್ಲ ನಿಮ್ಮದು, ಪರಿಸ್ಥಿತಿ ಹೇಗಿದೆ? ಚೆನ್ನಾಗಿದೆ, ಗೆಲ್ತಾರೆ, ಏನು ಸಮಸ್ಯೆ ಇಲ್ಲ, ಗೆಲ್ಲಕ್ಕೆ ಏನು ಸಮಸ್ಯೆ ಇಲ್ಲ, ಒಳ್ಳೆ ವಾತಾವರಣ ಇದೆ. ಜನರೆಲ್ಲರೂ ಕೂಡ ಅವ್ರಿಗೊಂದು ಅವಕಾಶ ಕೊಡಬೇಕು. ಯುವಕರಿಗೆ ಅವರು ಕೂಡ ವೆಲ್ ಎಜುಕೇಟೆಡ್ ಇದ್ದಾರೆ. ಇಂದ ಅವ್ರಿಗೊಂದು ಅವಕಾಶ ಕೊಟ್ಟರೆ ಅವರು ಕೂಡ ಜನರೊಟ್ಟಿಗೆ ಹೆಚ್ಚಿನ ರೀತಿ ಬೆರೀತಾರೆ ಅನ್ನೋದನ್ನು ಅವರು ಕೂಡ ಬಯಸಿದ್ದಾರೆ. ಖಂಡಿತವಾಗಿಯೂ ಅದರಂತೆ ಸಮರ್ಥವರು ಕೂಡ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಜನರೊಟ್ಟಿಗೇ ಇದ್ದು ಅವರ ಮಗನಾಗಿ ಖಂಡಿತ ಕೆಲಸವನ್ನು ಮಾಡ್ತಾರೆ ಅಂತ ಭರವಸೆ ನನಗೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.